ಹಾಗಾಗಿ ಈಗ ಇವರು ಬಾಲಣ್ಣ ಕುಟುಂಬದವರು ಫುಲ್ ಅಧಿಕಾರ ಇದೆ, ಅವರಿಗೆ ಕೋರ್ಟಿನ ಆರ್ಡರ್ ಇದೆ, ಹಾಗಾಗಿ ಸಮಾಧಾನ ಕೇಳಿಸಿದ್ರೆ ನೀವು ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ? ಏನಾರು ಲೈವಾಗಿ ಮಾತಾಡಿದ್ದಾರೆ ಸರ್. ಇವತ್ತು ಮೀಡಿಯಾ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಒಂದು ರಾತ್ರಿ ಅಪ್ಪಾಜಿನ ಪುಣ್ಯ ಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ. ಹೇಳ್ಬೋದಾಗಿತ್ತಲ್ಲ. ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಕಡೆಯಿಂದ ಇದ್ದಾಗ ಅಮೌಂಟ್ ಅವ್ರ ಮಗನ್ ಕೊಟ್ಟು ಬಾಲಣ್ಣ ಅವ್ರ ಮಗನ್ ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರು ಆದ್ರು. ಆಮೇಲೆ ಕೊಡ್ತೀವಿ, ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇರಲಿ ಅಂತ ಕೇಳ್ದ. ಇಲ್ಲೇ ಕಡೆ ಕೊಡ್ತೀವಿ ಅವಾಗ ಆಗಿರಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ತರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ಲ ಅವರು. ಅಮೃತಸರ ಇದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿಲ್ಲ ಅವರು. ಅಮೌಂಟ್ ಇಸ್ಕೊಂಡು ಯಾಕೆ ಈ ತರ ಮಾಡ್ತಾರೆ ಈಗ? ಮೈಸೂರು ಇವಾಗ ಈ ಮೈಸೂರು ಅವ್ರ ಕಡೆ ಪಾಪ ಕೊಟ್ಟವ್ರು. ಅವರು ಲ್ಯಾಂಡ್ ಒನ್ ಅವರು ಮೈಸೂರವ್ರು ಇವ್ರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ. ಅವಾಗ ಅಮೃತಸರ ಇದ್ದಾಗ ಮಾಡ್ಕೊಟ್ಟಿದ್ದೀವಿ. ಹಂಗಾರೆ ಅಲ್ಲೇ ಕೊಟ್ಟಿದ್ದು ದುಡಿ ಹಾಕೋದಾಯ್ತಲ್ಲ. ಅವಾಗ ಎಲ್ಲ ಹಾಕ್ಮೇಲೆ ಅವ್ರನ್ನ ಅಲ್ಲಿ ಹಾಕ್ಬೋದೇತಾನೆ. ಶಿವಣ್ಣ ಹೇಳಿ ನಾವೇನ್ ಮಾಡಬೇಕು? ಇಲ್ಲ ನಿಮ್ಗೆ ದೇವ್ರು ಒಳ್ಳೆ ಮಾಡ್ತಾರ. ಅಲ್ಲ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರ, ದೇವ್ರು ಒಳ್ಳೇದ್ ಮಾಡ್ತಾರೆ. ನಾವೇನ್ ಗಲಾಟೆ ಮಾಡಲ್ಲ, ದೇವ್ರಿಗೆ ಒಳ್ಳೇದ್ ಮಾಡ್ತಾರೆ. ಎಲ್ಲ ಮಾಡಿದ್ದಾರೆ. ನಾವು 2 ಎಕರೆ ಕೊಡಕ್ಕಾಗಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಷ್ಟೇ. ಅವ್ರು ಹೇಳ್ತಾ ಇರೋದೇನು, ಆ ಜಾಗ ನಲ್ಲ ಕಾರ್ತಿಕ್ ಹೆಸರಲ್ಲಿ. ಕಾರ್ತಿಕ್ ಏನ್ ಮಾಡಿದ್ದಾನೆ, ಅವ್ರು ಚಿಕ್ಕಪ್ಪ ತೀರೋದಂತ ಟೈಮಲ್ಲಿ, ಕೇಸ್ ನಡಿ ಅಂತ ಟೈಮಲ್ಲಿ ಒಂದು ಅಪ್ಪಾಜಿ ಅವ್ರೇನಾರ ಮೋಸ ಮಾಡಿದಾರ? ಅಪ್ಪಾಜಿ ಏನಾರ ಅನ್ಯಾಯ ಮಾಡಿದಾರ? ಹೌದಾ? ಅಭಿಮಾನಿಗಳಿಗೇನು ತೊಂದರೆ ಆಗಿದ್ಯಾ ಹೇಳಿ? ಯಾರಿಗಾರು ನೋಟಿಸ್ ಕೊಟ್ಟಿದಾರ? ಸರ್ ಈಗ ಅವ್ರ ಕುಟುಂಬದವರು ಸೈಲೆಂಟ್ ಆಗಿದಾರಲ್ಲ ಸರ್. ಕುಟುಂಬ ಅಭಿಮಾನಿಗಳಿದ್ದೇವೆ. ಸೂರ್ಯ ಚಂದ್ರ ಇಡೀ ಕರ್ನಾಟಕದ ಅಭಿಮಾನಿಗಳ ಆಸ್ತಿ